Good morning, my friends, student friends. Today, I going to discuss on first general elections in India, which was held in 1951-52. The first general election was the most important political practice in Indian democracy after the independence. You know, India became independent and sovereign state after the constitution adopted in 1950 January 26. India became largest democratic nation in the world after the independence and after the constitution came into force. October 1951 to February 1952. Actually, the election was held between October 1951, February 1952. On the basis of the universal adult franchise, first time in the Indian history, Indian people enjoyed the voting right. It is the most important fundamental political right of the citizens through which people enjoyed, that is universal adult franchise. The first general election was most important election, which is gigantic political experiment in the history of India. ವಿದ್ಯಾರ್ಥಿ ಮಿತ್ರರೇ, ನಿಮಗೆ ಈ ಒಂದು ಸಂದರ್ಭದಲ್ಲಿ ತಿಳಿಸೋದೇನೆಂದರೆ, ಪ್ರಥಮ ಸಾರ್ವತ್ರಿಕ ಚುನಾವಣೆ 1951-52ರ ಮಧ್ಯದ ದಿನಗಳಲ್ಲಿ ನಡೆಯಿತು. ಭಾರತದ ಸ್ವಾತಂತ್ರ್ಯದ ನಂತರ ಒಂದು ರಾಜಕೀಯ ದೊಡ್ಡ ಪ್ರಕ್ರಿಯೆ ಇದಾಗಿತ್ತು. ಕಾರಣ ಏನಂದರೆ, ಪ್ರಥಮ ಬಾರಿಗೆ ದೇಶದಲ್ಲಿ ಪ್ರಜೆಗಳು ರಾಜಕೀಯ ಪರಮಾಧಿಕಾರವನ್ನು ಚಲಾಯಿಸತಕ್ಕಂಥ ಅವಕಾಶ ಈ ಒಂದು ಚುನಾವಣೆಯಲ್ಲಿ ಒದಗಿ ಬಂತು. ಇದು ತಮಗೆಲ್ಲ ಗೊತ್ತಿದ್ದಾಗೆ ಪ್ರಥಮ ಬಾರಿಗೆ ಭಾರತೀಯರು ರಾಜಕೀಯ ಮೂಲಭೂತ ಹಕ್ಕಾಗಿರ್ತಕ್ಕಂಥ ಮತಾಧಿಕಾರದ ಹಕ್ಕನ್ನು ಅನುಭವಿಸುವ ಅವಕಾಶ ಪಡೆದರು. ಇದರ ಮೂಲಕ ಭಾರತವು ಪ್ರಪಂಚದಲ್ಲಿ ದೊಡ್ಡ ಪ್ರಜಾಪ್ರಭುತ್ವ ದೇಶವಾಗಿ ಹೊರಹೊಮ್ಮಿತು. ಪ್ರಜಾಪ್ರಭುತ್ವ ದೇಶವಾಗಿ ಹೊರಹೊಮ್ಮಿದ ನಂತರ 1950 ಜನವರಿ 26ರಂದು ತಮಗೆ ಸ್ವಾತಂತ್ರ್ಯ ಸಿಕ್ತು. 1951-52ರ ಮಧ್ಯದಲ್ಲಿ, ಅಂದರೆ ಅಕ್ಟೋಬರ್ ಮತ್ತು ಫೆಬ್ರವರಿ ತಿಂಗಳಿನ ಮಧ್ಯದ ದಿನಗಳಲ್ಲಿ ಭಾರತವು ಪ್ರಥಮ ಸಾರ್ವತ್ರಿಕ ಚುನಾವಣೆಯನ್ನು ನಡೆಸ್ತಕ್ಕಂಥ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಲಾಯಿತು. ಈ ಒಂದು ಪ್ರಕ್ರಿಯೆಯು ದೇಶದಲ್ಲಿ ಮೊದಲ ಬಾರಿಗೆ ನಡೆದಿರ್ತಕ್ಕಂಥ ಒಂದು ದೊಡ್ಡ ರಾಜಕೀಯ ಒಂದು ಪ್ರಕ್ರಿಯೆ ಅಂತ ಹೇಳಲಾಗ್ತದೆ. ತಮಗೆಲ್ಲ ಗೊತ್ತಿದ್ದ ಹಾಗೆಯೇ ದೇಶಕ್ಕೆ ಸ್ವಾತಂತ್ರ್ಯ ಪಡಿಬೇಕಾದ್ರೆ ಮತ್ತು ದೇಶವು ಸ್ವತಂತ್ರ ಸಂವಿಧಾನವನ್ನು ಹೊಂದಬೇಕಾದ್ರೆ ಅದರ ಹಿಂದೆ ಸ್ವಾತಂತ್ರ್ಯ ಹೋರಾಟಗಾರರ, ಭಾರತೀಯರ ದೊಡ್ಡ ತ್ಯಾಗ, ಪ್ರಯತ್ನ, ಬಲಿದಾನ ಇತ್ತು ಅಂಥೇಳಿ ನಾವು ತಿಳಿಬೇಕಾಗ್ತದೆ ವಿದ್ಯಾರ್ಥಿ ಮಿತ್ರರೇ. ಅದಕ್ಕಾಗಿ 1950ರ ಸಾರ್ವತ್ರಿಕ ಚುನಾವಣೆಯು 1951-52ರ ಮಧ್ಯ ದಿನಗಳಲ್ಲಿ ನಡೆಯಿತು. ಒಟ್ಟು 489 ಸ್ಥಾನಗಳಿಗೆ ಚುನಾವಣೆ ನಡೆದರೆ ಅಲ್ಲಿ 176 ಮಿಲಿಯನ್ ಜನ ಮತದಾನವನ್ನು ಚಲಾಯಿಸ್ತಕ್ಕಂಥ ಅಧಿಕಾರವನ್ನು ಪಡೆದರು. ಆದರೆ ವಾಸ್ತವಿಕವಾಗಿ 105.5 ಮಿಲಿಯನ್ಸ್ ಜನ ಮತವನ್ನು ಚಲಾಯಿಸಿದರು. ಅಲ್ಲಿ 2,24,000 ಚುನಾವಣಾ ಮತಗಟ್ಟೆಗಳಿದ್ದವು. ಒಟ್ಟು ಮತ ಚಲಾವಣೆಯಾದ ಪರ್ಸೆಂಟೇಜ್ ಎಷ್ಟಪ್ಪ ಅಂದರೆ 45%. ಸುಮಾರು 70 ರಾಜಕೀಯ ಪಕ್ಷಗಳು ಭಾಗವಹಿಸಿದರೆ ಸುಮಾರು 1,800 ಜನ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು ಅಂಥೇಳಿ ನಾವು ಹೇಳಲಾಗ್ತದೆ. ಸೊ ಐ ವಾಂಟ್ ಟು ಡಿಕ್ಟೇಟ್ some important facts of the first general elections which was held between 1951-52. ಈ ಪ್ರಥಮ ಸಾರ್ವತ್ರಿಕ ಚುನಾವಣೆಯ ಕೆಲವೊಂದು ಅಂಕಿಅಂಶಗಳನ್ನು ನಾನು ಚರ್ಚೆ ಮಾಡಲು ಬಯಸ್ತೇನೆ.
ಈ ಒಂದು ಚುನಾವಣೆಯು ಒಟ್ಟು 489 ಲೋಕಸಭಾ ಸ್ಥಾನಗಳಿಗಾಗಿ ಚುನಾವಣೆ ನಡೆಯಿತು. ದ ನಂಬರ್ ಆಫ್ ಸೀಟ್ಸ್ ಇನ್ ದ ಲೋಕಸಭಾ was 489. For the seats of 489 in Lok Sabha, for the Lok Sabha, the general election was held. And number of electors 176 millions. ಸುಮಾರು 176 ಮಿಲಿಯನ್ ಜನ ಮತವನ್ನು ಚಲಾಯಿಸುವ ಹಕ್ಕನ್ನು ಪಡೆದರು. ಆದರೆ ಚುನಾವಣೆಯಲ್ಲಿ ಮತ ಚಲಾವಣೆಯಾದ ಮತದಾರರ ಸಂಖ್ಯೆ ಎಷ್ಟಪ್ಪ ಅಂದರೆ 105.5 millions. The number of voters actually voted in the first election was 105.5 millions. And there were number of polling booths in the first general election was 2,24,000. 2,24,000 ಮತಗಟ್ಟೆಗಳು ಭಾರತದಲ್ಲಿ ಗುರುತಿಸಲಾಯಿತು. ಅಲ್ಲಿ ನೇರವಾಗಿ ಮತಗಟ್ಟೆಗೆ ಹೋಗಿ ಜನರಿಗೆ ಮತ ಚಲಾಯಿಸುವ ಅವಕಾಶವನ್ನು ಮಾಡಿಕೊಡಲಾಯಿತು. And percentage of votes polled in the first general election was 45%. 45% ಮತದಾರರು ನೇರವಾಗಿ ಮತಗಟ್ಟೆಗೆ ಹೋಗಿ ಮತ ಚಲಾಯಿಸಿದರು. 45% voters. Then number of political parties participated in the election were 70. ಒಟ್ಟು 70 ರಾಜಕೀಯ ಪಕ್ಷಗಳು ಚುನಾವಣೆಯಲ್ಲಿ ಚುನಾವಣೆಗೆ ಸ್ಪರ್ಧಿಸಿದವು ಅಂತೇಳಿ ಹೇಳಲಾಗ್ತದೆ. ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಹೂ ಕಾಂಟೆಸ್ಟೆಡ್ ಇನ್ ದ ಎಲೆಕ್ಷನ್ ವಾಸ್ 1,800. ಸುಮಾರು 1,800 ಜನ ಚುನಾವಣೆಗೆ ಸ್ಪರ್ಧಿಸಿದ್ರು. ಎಷ್ಟಪ್ಪ ಅಂದರೆ 489 ಸ್ಥಾನಗಳಿಗಾಗಿ. ಇಷ್ಟೆಲ್ಲ ಅಂಕಿ ಸಂಖ್ಯೆಗಳು ಪ್ರಥಮ ಸಾರ್ವತ್ರಿಕ ಚುನಾವಣೆದಾದರೆ ಚುನಾವಣೆ ಫಲಿತಾಂಶ ಹೊರಗೆ ಬಂದ ನಂತರ ಏನೇನು ಅಂಕಿ ಸಂಖ್ಯೆಗಳು ಹೊರಹೊಮ್ಮುತ್ತವು ಅನ್ನೋದನ್ನು ನಾವು ನೋಡಬೇಕು. ದ ರಿಸಲ್ಟ್ಸ್ and party positions in the first general elections are as follows. In the first general election, Indian National Congress secured 45% of votes and secured 364 seats in the Lok Sabha. ಈ ಚುನಾವಣೆಯಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷ ಅತಿ ದೊಡ್ಡ ರಾಜಕೀಯ ಪಕ್ಷವಾಗಿ ಹೊರಹೊಮ್ಮಿದ್ರೆ ಅದು 45% ಚಲಾವಣೆಯಾದ ಒಟ್ಟು ಇದರಲ್ಲಿ 45% ಮತವನ್ನು ಪಡೆಯಿತು. ಆಮೇಲೆ 489 ಸೀಟ್ಸ್ 489 ಸ್ಥಾನಗಳಲ್ಲಿ ಎಷ್ಟು 364 ಸ್ಥಾನಗಳನ್ನು ಪಡೀತು ಅಂಥೇಳಿ ಹೇಳಲಾಗ್ತದೆ. ಹಾಗೆಯೇ ಈ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ secured 329% of the votes out of total votes which was secured 329. ಚಲಾವಣೆಯಾದ ಒಟ್ಟು ಮತಗಳಲ್ಲಿ 3.29% ಮತಗಳನ್ನು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಪಡೆದು ಒಟ್ಟು ಸ್ಥಾನಗಳಲ್ಲಿ 16 ಸ್ಥಾನಗಳನ್ನು ಪಡೆದು 2ನೇ ಸ್ಥಾನವನ್ನು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಹೊಂದಿತ್ತು ಅಂತೇಳಿ ಹೇಳಲಾಗ್ತದೆ. ಆಮೇಲೆ ಭಾರತೀಯ ಜನಸಂಘ secured 3.06% of the votes and secured 3 seats. ಭಾರತೀಯ ಜನಸಂಘ ಈಗಿನ ಭಾರತೀಯ ಜನತಾ ಪಕ್ಷ ಅನ್ನಿಸಿಕೊಳ್ಳೋದು ಮೊದಲು ಭಾರತೀಯ ಜನಸಂಘ ಅಂಥೇಳಿ ತಿಳಿಯಲಾಗ್ತಾ ಇತ್ತು. ಅದು 3.06% ಮತವನ್ನು ಪಡೆದರೆ ಒಟ್ಟು ಸ್ಥಾನಗಳಲ್ಲಿ 3 ಸ್ಥಾನಗಳನ್ನು ಪಡೀತು ಅಂತೇಳಿ ಹೇಳಲಾಗ್ತದೆ. ಅಖಿಲ ಭಾರತ ಹಿಂದ್ ಮಹಾಸಭಾ secured 4 seats and secured 0.94% of the votes. ಅಖಿಲ ಭಾರತ ಹಿಂದ್ ಮಹಾಸಭಾ ಒಟ್ಟು ಸ್ಥಾನಗಳಲ್ಲಿ 4 ಸ್ಥಾನಗಳನ್ನು ಪಡೆದು 0.94% ಆಫ್ ವೋಟ್ಗಳನ್ನು ಪಡೀತು ಅಂತೇಳಿ ಹೇಳಲಾಗ್ತದೆ. ಶೆಡ್ಯೂಲ್ಡ್ ಕ್ಯಾಸ್ಟ್ ಫೆಡರೇಷನ್ secured 2.38% of the votes and secured 2 seats. ಪರಿಶಿಷ್ಟ ಜಾತಿ ಫೆಡರೇಷನ್ ಪಕ್ಷ ಅಂತೇಳಿ ಇತ್ತು, ಅದು 2.38% ವೋಟನ್ನು ಪಡೀತು. ಆಮೇಲೆ 2 ಸ್ಥಾನಗಳನ್ನು ಹೊಂದಿತ್ತು ಅಂತೇಳಿ ಹೇಳಲಾಗ್ತದೆ. ಆಮೇಲೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಈ ಪ್ರಥಮ ಸಾರ್ವತ್ರಿಕ ಚುನಾವಣೆಯಲ್ಲಿ 16 ಸ್ಥಾನಗಳನ್ನು ಸ್ವತಂತ್ರ ಅಭ್ಯರ್ಥಿಗಳು ಪಡೆದಿದ್ದರು. 16 ಸ್ವತಂತ್ರ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಗೆದ್ದು ಬಂದರು. ಪ್ರಥಮ ಸಾರ್ವತ್ರಿಕ ಚುನಾವಣೆಯಲ್ಲಿ ಒಟ್ಟು ಚಲಾವಣೆಯ ಮತಗಳಲ್ಲಿ 16% ಮತಗಳನ್ನು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಪಡೆದಿದ್ದರು. ಒಟ್ಟು ಸ್ಥಾನಗಳು ಇಂಡಿಪೆಂಡೆಂಟ್ ಎಷ್ಟಪ್ಪ ಅಂದರೆ 37 ಆಗಿತ್ತು. ಆಮೇಲೆ ಕಿಸಾನ್ ಮಜ್ದೂರ್ ಪ್ರಜಾ ಪಾರ್ಟಿ secured 6% of the votes and secured 9 seats. ಒಟ್ಟು ಸ್ಥಾನಗಳು 9 ಆಗಿದ್ದರೆ
ಒಟ್ಟು ಪ್ರತಿಶತ ಮತ ಎಷ್ಟಪ್ಪ ಅಂದರೆ 6% ಆಗಿತ್ತು. ಈ ಎಲ್ಲ ಅಂಕಿಅಂಶಗಳನ್ನು, ಚುನಾವಣೆ ಫಲಿತಾಂಶಗಳ ಅಂಕಿ ಸಂಖ್ಯೆಗಳನ್ನು ಗಮನಿಸಿದಾಗ ನಾವು ಈ ರೀತಿಯಾಗಿ ವಿವರಣೆಯನ್ನು ಸಹಿತ ನಾವು ಕೊಡ್ಬೋದು. ಫ್ರಮ್ ದ ರಿಸಲ್ಟ್ಸ್ ಶೋನ್ ಆ್ಯಂಡ್ ಡಿಸ್ಕಸ್ಡ್ earlier we can conclude these things. The first one, the Congress emerged as the most popular political party in India. ಭಾರತ ದೇಶದಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷವು ಒಂದು ಜನಪ್ರಿಯ ಪಕ್ಷವಾಗಿ ಹೊರಹೊಮ್ಮಿತು. ಕಾರಣ ಈ ಒಂದು ಚಲಾವಣೆಯಾದ 45% ಮತಗಳಲ್ಲಿ ಕಾಂಗ್ರೆಸ್ ಪಕ್ಷವೇ 74.5% ಮತಗಳನ್ನು ಪಡೆದು ಒಂದು ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು. ಕಾರಣ ಈ ಚುನಾವಣೆಯಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ 364 ಸ್ಥಾನಗಳನ್ನು ಪಡೆಯಿತು. ಒಟ್ಟು 489 ಸೀಟ್ಸ್ಗಳಲ್ಲಿ 489 ಸ್ಥಾನಗಳಲ್ಲಿ 364 ಸ್ಥಾನಗಳು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷವು ಪಡೆಯಿತು. ಆಮೇಲೆ ಪರ್ಸೆಂಟೇಜ್ ಆಫ್ ವೋಟಿಂಗ್ ವಾಸ್ 45%. ಅರ್ಲಿಯರ್ ಐ ಹ್ಯಾಡ್ ಟೋಲ್ಡ್. ಒಟ್ಟು ಚಲಾವಣೆಯಾದ ಮತಗಳಲ್ಲಿ 45% ಮತ ಚಲಾವಣೆ ಆಯಿತು ಅಂತ ಹೇಳಲಾಗ್ತದೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ became second political popular party and mainly in the regions of Hyderabad, Travancore, Cochin, Tamil Nadu and West Bengal. ಈ ಪ್ರಥಮ ಸಾರ್ವತ್ರಿಕ ಚುನಾವಣೆಯಲ್ಲಿ ಈ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಅಂತಕ್ಕಂಥ ಒಂದು ಎಡಪಂಥೀಯ ಪಕ್ಷದವರು ಹೈದರಾಬಾದ್, ಟ್ರಾವನ್ಕೋರ್, ಕೊಚ್ಚಿನ್, ತಮಿಳುನಾಡು ಮತ್ತು ವೆಸ್ಟ್ ಬೆಂಗಾಲ್ ಪ್ರದೇಶಗಳಲ್ಲಿ ಜನಪ್ರಿಯತೆಯನ್ನು ಪಡೆದರು. ಆಮೇಲೆ ವೋಟಿಂಗ್ ಇನ್ ದ ರೂರಲ್ ಏರಿಯಾ ವಾಸ್ 60%. ಒಟ್ಟು ಚಲಾವಣೆಯಾದ ಮತಗಳಲ್ಲಿ 60% ಮತ ಗ್ರಾಮೀಣ ಪ್ರದೇಶದ ಜನ ಮತ ಚಲಾವಣೆಯಾದರು. ವಿ ಆರ್ ವೆರಿ ಪ್ರೌಡ್ ಟು ಸೇ ದ ರೂರಲ್ India in the first election casted highest vote than the urban area. ಆಮೇಲೆ 40% ಮತಗಳನ್ನು ಟೌನ್ ವೋಟರ್ಸ್, ಅಂದರೆ ಈ ನಗರ ಪಟ್ಟಣ ಪ್ರದೇಶಗಳಲ್ಲಿ 40% ಮತಗಳನ್ನು ಚಲಾವಣೆ ಮಾಡಲಾಯಿತು. ಅಂದರೆ ಅರ್ಬನ್ಗಿಂತ ರೂರಲ್ ಏರಿಯಾ ಜನ ಬಹಳ ಚುನಾವಣೆಯಲ್ಲಿ ಆ್ಯಕ್ಟಿವ್ ಪಾರ್ಟಿಸಿಪೇಷನನ್ನು ಮಾಡಿದ್ರು. The people of the rural area actively participated because 60% of the voters actually casted in the election which was held between 1951-52. The entire election was conducted in peaceful manner which was encouraging feature one. ಇದು ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಪ್ರಥಮ ಸಾರ್ವತ್ರಿಕ ಚುನಾವಣೆಯು ಅತ್ಯಂತ ಶಾಂತಿಯುತವಾಗಿ ನಡೆದದ್ದು ಒಂದು ಉತ್ತಮ ಬೆಳವಣಿಗೆಯ ಲಕ್ಷಣ ಅಂಥೇಳಿ. ಜನ ಬಹಳ ಸಂತುಷ್ಟದಿಂದ, ಸಂತೋಷದಿಂದ, ನೆಮ್ಮದಿಯಿಂದ, ಯಾವುದೇ ಅಹಿತಕರ ಘಟನೆಗಳಿಲ್ಲದೆ ಒಂದು ಪೀಸ್ಫುಲ್ ಮ್ಯಾನರ್ದಲ್ಲಿ ಚುನಾವಣೆ ನಡೀತು ಅಂತ ಹೇಳೋದು ಒಂದು ಒಳ್ಳೆಯ ಬೆಳವಣಿಗೆ. ಪ್ರಜಾಪ್ರಭುತ್ವದ ಜನ ಹೆಚ್ಚು ವಿಶ್ವಾಸವನ್ನು ಇಟ್ಟಿದ್ದಾರೆ ಮತ್ತು ಚಲಾವಣೆಯನ್ನು ಮಾಡಿ ತಮ್ಮ ಪ್ರತಿನಿಧಿಗಳನ್ನು, ಸರ್ಕಾರವನ್ನು ಆಯ್ಕೆ ಮಾಡಿಕೊಳ್ಳಲಿ ಜನ ಅತಿ ಹೆಚ್ಚು ಜಾಗೃತರಾದರು. ಪರಿಣಾಮಕಾರಿಯಾಗಿ ತಮ್ಮ ಮತವನ್ನು ಚಲಾಯಿಸಿ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಆಯ್ಕೆಗೊಳ್ಳುವಂಥ ಒಂದು ಸುಗಮ ಪ್ರಕ್ರಿಯೆಯಲ್ಲಿ ಶಾಂತಿಯುತವಾಗಿ ಚುನಾವಣೆಯಲ್ಲಿ ಮತದಾನ ನಡೆದದ್ದು ಒಂದು ಒಳ್ಳೆಯ ಬೆಳವಣಿಗೆ ಅಂತೇಳಿ ಹೇಳಲಾಗ್ತದೆ. ಇನ್ನೊಂದು ಕೆಟ್ಟ ಬೆಳವಣಿಗೆ ಈ ಚುನಾವಣೆಯಲ್ಲಿ ನಡೀತು. ದ ಶೆಡ್ಯೂಲ್ಡ್ ಕ್ಯಾಸ್ಟ್ ಲೀಡರ್ ಆ್ಯಂಡ್ ಚೇರ್ಮನ್ ಆಫ್ ದ ಡ್ರಾಫ್ಟಿಂಗ್ ಕಮಿಟಿ Dr. B.R. Ambedkar was defeated from the Bombay constituency by Kajrolkar ಎಂಬ ಒಬ್ಬ ವ್ಯಕ್ತಿಯಿಂದ ಪ್ರಥಮ ಸಾರ್ವತ್ರಿಕ ಚುನಾವಣೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸೋತರು. ಇದೊಂದು ಕೆಟ್ಟ ಬೆಳವಣಿಗೆ. ಯಾಕಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆಯಲ್ಲಿ, ಸ್ವತಂತ್ರ ಹೋರಾಟದಲ್ಲಿ ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ನೀಡಿದರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಬಗ್ಗೆ ನೀವೆಲ್ಲ ಬಹಳ ದೊಡ್ಡ ಅಭಿಮಾನವನ್ನು ಇಟ್ಕೋಬೇಕು. ಯಾಕಂದರೆ ನಮ್ಮ ಸಂವಿಧಾನ ರಚನೆಯಾಗುವಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದಂಥ ಭಾರತೀಯ ಯಾರು ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕರಡು ಸಮಿತಿಯ ಚೇರ್ಮನ್ರಾಗಿದ್ದರು. ಅವರು ಒಂದು ಉತ್ತಮ ಸಂವಿಧಾನ ಹೊರಹೊಮ್ಮಲು, ದೇಶದಲ್ಲಿ ಒಂದು ಉತ್ತಮ ಆಡಳಿತ ಬರಲು, ಪ್ರಜಾಪ್ರಭುತ್ವ ಸಕ್ರಿಯವಾಗಿ ಪರಿಣಾಮಕಾರಿಯಾಗಿ ಮುಂದುವರಿಯಲು ಒಂದು ಉತ್ತಮ ಸಂವಿಧಾನದ ಅವಶ್ಯಕತೆ ಅದಾಗಿತ್ತು. ಆ ಸಂವಿಧಾನ ರಚನೆ ಮಾಡುವಲ್ಲಿ ಅಂಬೇಡ್ಕರ್ ಅತ್ಯಂತ ಮಹತ್ವವಾದಂಥ ಒಂದು ಪಾತ್ರವನ್ನು ವಹಿಸಿದರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾಸ್ known a Dalit leader
and who played very important role in the formation of the constitution, and also he contributed for the freedom movement, and he sacrificed and he dedicated his full life for the Dalit people and for the freedom movement, and lastly he succeeded to provide rights to the Dalit people. Now Dalit people are breathing freely because of the Dr. B.R. Ambedkar, who was the chairman of the drafting committee, who played very important role in the formation of the constitution in the first general election, who was defeated by the Kajrolkar from the Bombay constituency, which was the bad moment in the first general election, which was a bad message in the first general election. ಅದು ಒಂದು ಕೆಟ್ಟ ಬೆಳವಣಿಗೆ ಆಯಿತು. ಆದರೂ ಸಹಿತ ನೆಹರೂರವರು ಅವರನ್ನು ಪ್ರಥಮ ಕಾನೂನು ಮಂತ್ರಿಯನ್ನಾಗಿ ಮಾಡಿ ದೇಶದ ಪ್ರಥಮ ಒಂದು ಮಂತ್ರಿಮಂಡಲದಲ್ಲಿ ಅವರನ್ನು ಸೇರಿಸಿಕೊಂಡು ಏನು ಮಂತ್ರಿಮಂಡಲವನ್ನು ರಚನೆ ಮಾಡಿದ್ರು ಅಂತ ಹೇಳಲಾಗ್ತದೆ. ದ ಫಸ್ಟ್ ಲೋಕಸಭಾ ಹ್ಯಾಡ್ 491 ಮೆಂಬರ್ಸ್. ಇನ್ನೊಂದು ವಿಶೇಷ ಅಂದರೆ ಚುನಾವಣೆ ನಡೆದು 489 ಸ್ಥಾನಗಳಿಗಾಗಿ 489 ಸೀಟ್ಸ್. ಆದರೆ ಸಂವಿಧಾನದ 331ನೇ ಪರಿಚ್ಛೇದದ ಪ್ರಕಾರ ಇಬ್ಬರು ಆಂಗ್ಲೋ ಇಂಡಿಯನ್ ಜನರನ್ನು ಪ್ರಾತಿನಿಧ್ಯ ಕೊಡೋ ಸಲುವಾಗಿ ನಾಮಕರಣ ಮಾಡ್ತಕ್ಕಂಥ ಅಧಿಕಾರ ರಾಷ್ಟ್ರಪತಿಯಿಂದ ಮಾಡಲಾಯಿತು. ಹೀಗಾಗಿ ಒಟ್ಟು ಸ್ಥಾನಗಳು ಲೋಕಸಭೆಯಲ್ಲಿ ಎಷ್ಟಪ್ಪ ಅಂದರೆ 489 ಪ್ಲಸ್ 2. ದ ಫಸ್ಟ್ ಲೋಕಸಭಾ ಹ್ಯಾಡ್ 491 ಸೀಟ್ಸ್. 489 for the seats of 489 election was held, plus 2 Anglo-Indian community representation. President was appointed. Therefore 491 total seats in the first Lok Sabha. ಆಮೇಲೆ G.V. Mavlankar became first speaker of the Lok Sabha. G.V. Mavlankar ಅವರು ಪ್ರಥಮ ಲೋಕಸಭೆಯ ಸ್ಪೀಕರ್ ಆಗಿ ಆಯ್ಕೆಯಾದರು. ಇಟ್ ಹ್ಯಾಡ್ ಮೆಟ್ 677 ಸೆಷನ್ಸ್. ಈ ಪ್ರಥಮ ಸಾರ್ವತ್ರಿಕ ಚುನಾವಣೆ ನಂತರ ಏನು ಲೋಕಸಭಾ ರಚನೆ ಆಯಿತು, ಪ್ರಥಮ ಲೋಕಸಭೆ, ಇದು ಒಟ್ಟು 677 ಅಧಿವೇಶನಗಳನ್ನು ನಡೀತು. ಅಂದರೆ 3784 ಗಂಟೆಗಳವರೆಗೆ 5 ವರ್ಷದವರೆಗೆ ಅಧಿವೇಶನ. 3784 hours. Total sessions in terms of hour was 3784 hours. 3784 ಗಂಟೆಗಳವರೆಗೆ ಒಟ್ಟು 677 ಅಧಿವೇಶನಗಳನ್ನು ಪ್ರಥಮ ಲೋಕಸಭೆ ನಡೀತು ಅಂತ ಹೇಳಿ. ಇಟ್ ಲಾಸ್ಟೆಡ್ ಇಟ್ಸ್ ಫುಲ್ ಟರ್ಮ್ ಫ್ರಾಮ್ 17th April 1952 ಟು 4th April 1957. ಈ ಪ್ರಥಮ ಲೋಕಸಭೆಯು 17 ಏಪ್ರಿಲ್ 1952ರಿಂದ 4 ಏಪ್ರಿಲ್ 1957ರವರೆಗೆ ಈ ಪ್ರಥಮ ಲೋಕಸಭೆಯು ಸಂಪೂರ್ಣ ಅಧಿಕಾರ ಅವಧಿಯನ್ನು ಮುಗಿಸ್ತು ಅಂತೇಳಿ ಹೇಳಲಾಗ್ತದೆ. ಇದು ಪ್ರಥಮ ಸಾರ್ವತ್ರಿಕ ಚುನಾವಣೆಯ ಫಲಿತಾಂಶಗಳು ಮತ್ತು ಪ್ರಥಮ ಸಾರ್ವತ್ರಿಕ ಚುನಾವಣೆ ಆಗಿರ್ತಕ್ಕಂಥ ಎಲ್ಲ ಬೆಳವಣಿಗೆಗಳನ್ನು ನಾವಿಲ್ಲಿ ಗಮನಿಸಿದ್ದೀವಿ. ಅದಕ್ಕಾಗಿ ದೇಶದ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಪ್ರಥಮ ಸಾರ್ವತ್ರಿಕ ಚುನಾವಣೆಯು ಅತ್ಯಂತ ಮಹತ್ವದ್ದಾಗಿತ್ತು. ಯಾಕಂದರೆ ದೇಶ ಸ್ವಾತಂತ್ರ್ಯವನ್ನು ಪಡಿಬೇಕಾದ್ರೆ ಸಾಕಷ್ಟು ಹೋರಾಟ ಚಳವಳಿಯನ್ನು ಮಾಡಿದ್ರು. ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಅಂಬೇಡ್ಕರ್, ಮಂದಗಾಮಿಗಳು, ತೀವ್ರಗಾಮಿಗಳು, ಲಾಲಾ ಲಜಪತ್ ರಾಯ್, ಗೋಖಲೆ ಮುಂತಾದರ, ಮೋತಿಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್ ಮುಂತಾದ ನಾಯಕರು ಯಾವುದೇ ಜಾತಿ, ಮತ, ಧರ್ಮ, ಪಂಗಡ, ಪ್ರದೇಶ ಎಂಬ ಭೇದ ಭಾವನೆ ಇಲ್ಲದೆ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯವನ್ನು ಪಡೆಯುವಲ್ಲಿ ಯಶಸ್ವಿಯಾದರು. ಅದರ ಹಿಂದೆ ಸ್ವಾತಂತ್ರ್ಯ ಹೋರಾಟಗಾರ ತ್ಯಾಗ ಬಲಿದಾನ ಇದೆ. ಹಾಗೆಯೇ ಭಾರತ ಸಂವಿಧಾನ ರಚನೆ ಆಗಬೇಕಾದ್ರೆ ಸಾಕಷ್ಟು ಪ್ರಯತ್ನಗಳು ನಡೆದವು. ಬ್ರಿಟಿಷರು ಸಂವಿಧಾನ ರಚನೆ ಮಾಡಿಕೊಳ್ಳೋದಕ್ಕೆ 1946ರಲ್ಲಿ ಚುನಾವಣೆಗಳು ನಡೆಸಿದ್ರು. ಹೀಗಾಗಿ ಸಂವಿಧಾನ ರಚನಾ ಸಭೆ ರಚನೆಗೊಂಡು ಸಂವಿಧಾನದ ರಚನೆ ಆಗಬೇಕಾದ್ರೆ ಸಾಕಷ್ಟು ಸುಮಾರು 3 ವರ್ಷಗಳವರೆಗೆ ಅದರ ಪ್ರಯತ್ನದಿಂದ ಸಂವಿಧಾನ ರಚನೆ ಆಯಿತು.
ಸಂವಿಧಾನ ರಚನೆಯಾದ ನಂತರ ಸಂವಿಧಾನ ರಚನಾ ಸಭೆಯು ತಾತ್ಕಾಲಿಕ ಸಂಸತ್ತಾಗಿ ಮುಂದುವರೆದ ನಂತರ 1950 ಜನವರಿ 26ರಂದು ಭಾರತಕ್ಕೆ ಸಂವಿಧಾನ ರಚನೆಯಾಗಿ ಅದನ್ನು ಅನುಷ್ಠಾನಗೊಳಿಸಲಾಯಿತು. ತಮಗೆಲ್ಲ ಗೊತ್ತಿದೆ. ಆ ದಿನವನ್ನು ನಾವು ಯಾಕೆ ಆಯ್ಕೆ ಮಾಡಿಕೊಂಡಿದ್ದೀವಿ? ನೆಹರೂರವರು 1929ರಲ್ಲಿ ಲಾಹೋರ್ನಲ್ಲಿ ನಡೆದಿರ್ತಕ್ಕಂಥ ಒಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾರತದ ಒಂದು ಪೂರ್ಣ ಸ್ವರಾಜ್ಯವನ್ನು ಘೋಷಣೆ ಮಾಡಿದ ಸವಿನೆನಪಿಗಾಗಿ ಜನವರಿ 26ನೇ ತಾರೀಕಿನಂದು ನಾವು ಆ ದಿನವನ್ನು ಸಂವಿಧಾನ ಆಚರಣೆ ದಿನವನ್ನು ನಾವು ಆಯ್ಕೆ ಮಾಡಿಕೊಂಡಿವಿ. ಹಾಗಾಗಿ ನಮಗೆ 1926 ಜನವರಿ 50ರಂದು ಸಂವಿಧಾನ ಆಚರಣೆಗೆ ಬಂತು. ಆ ದಿನವನ್ನು ನಾವು ರಿಪಬ್ಲಿಕ್ ಡೇ ಆಫ್ ಇಂಡಿಯಾ ಅಂಥೇಳಿ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಗಣರಾಜ್ಯದ ದಿನ ಅಂಥೇಳಿ ಆಚರಣೆ ಮಾಡ್ತೀವಿ. ಯಾಕಂದರೆ ನಮಗೆಲ್ಲ ಗೊತ್ತಿದೆ, ಗಣರಾಜ್ಯ ಅಂದರೆ ಯಾವ ದೇಶದಲ್ಲಿ ಜನರು ತಮ್ಮ ದೇಶದ ಪ್ರಥಮ ಪ್ರಜೆ ಕಾರ್ಯಾಂಗದ ಮುಖ್ಯಸ್ಥರನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥ ಅಧಿಕಾರವನ್ನು ಹೊಂದಿರ್ತಾರೆ, ಆ ರಾಜ್ಯವನ್ನು ಗಣರಾಜ್ಯ ಅಂತೇಳಿ ಕರಿತೀವಿ. ರಿಪಬ್ಲಿಕ್ ಡೇ ಮೀನ್ಸ್ ಇನ್ ವಿಚ್ ಸ್ಟೇಟ್ ಪೀಪಲ್ ಎಲೆಕ್ಟ್ ದೇರ್ ಎಕ್ಸಿಕ್ಯೂಟಿವ್ ಹೆಡ್ ಆಫ್ ದ ಸ್ಟೇಟ್. ದ ಸ್ಟೇಟ್ ಈಸ್ ನೋನ್ ಆ್ಯಸ್ ರಿಪಬ್ಲಿಕ್ ಸ್ಟೇಟ್. ಅದನ್ನು ಗಣರಾಜ್ಯ ಅಂತೇಳಿ ಕರೆಯಲಾಗ್ತದೆ. ಹೀಗೆ ಪ್ರಥಮ ಸಾರ್ವತ್ರಿಕ ಚುನಾವಣೆ ಈ ಎಲ್ಲ ಅಂಕಿಅಂಶಗಳನ್ನು ಹೊಂದಿತ್ತು ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಅದಕ್ಕಾಗಿ ಮುಂದಿನ ದಿನದಲ್ಲಿ ಮುಂದಿನ ಒಂದು ಲೆಕ್ಚರ್ನಲ್ಲಿ ನಾನು ಸಂವಿಧಾನ ರಚನೆಯಾದ ನಂತರ ಭಾರತದ ಎಷ್ಟೋ ಭಾಗಗಳು ಭಾರತದಲ್ಲಿ ಸೇರಲ್ಪಟ್ಟಿರಲಿಲ್ಲ, ಅವುಗಳನ್ನು ಭಾರತಕ್ಕೆ ಹೇಗೆ ಸೇರಿಸಲಾಯಿತು ಅನ್ನೋದನ್ನು ನಾನು ಹೇಳ್ತೇನೆ. ಅದು ಜಮ್ಮು ಆ್ಯಂಡ್ ಕಾಶ್ಮೀರ್, ಜುನಾಗಢ್, ಹೈದರಾಬಾದ್, ಪಾಂಡಿಚೇರಿ, ಆಮೇಲೆ ಗೋವಾ ಮುಂತಾದ ಕೆಲವೊಂದು ಪ್ರದೇಶಗಳು ಸ್ವಾತಂತ್ರ್ಯೋತ್ತರ ನಂತರ ಭಾರತದ ಭೂಭಾಗಕ್ಕೆ ಸೇರಲ್ಪಟ್ಟು ಅದರ ಬಗ್ಗೆ ನಾವು ಮುಂದಿನ ಕ್ಲಾಸ್ನಲ್ಲಿ ಚರ್ಚೆಯನ್ನು ಮಾಡೋಣ. ಅಲ್ಲಿಯವರೆಗೆ ನಾವು ಈ ಪ್ರಥಮ ಸಾರ್ವತ್ರಿಕ ಚುನಾವಣೆ ಅಂಕಿಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಅಧ್ಯಯನ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊತೀನಿ. ಏನಾದರೂ ಸಮಸ್ಯೆಗಳಿದ್ದರೆ ಪ್ರಶ್ನೆಗಳನ್ನು ತಾವು ಆನ್ಲೈನ್ ಮೂಲಕ ನೀವು ಮೆಸೇಜ್ಗಳನ್ನು ಸೆಂಡ್ ಮಾಡಬೇಕು ವಿದ್ಯಾರ್ಥಿಗಳು. ಧನ್ಯವಾದಗಳು. ಇಲ್ಲಿಗೆ ಈ ಲೆಕ್ಚರನ್ನು ಮುಗಿಸ್ತೀನಿ ಅನ್ನೋದನ್ನು ನಾನು ಹೇಳ್ತೀನಿ. ನಮಸ್ಕಾರ.